ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋ ಮಾತು. ನೈಸ್. ಕೃಷ್ಣ ಅಂದ್ರೆ ಮನಸ್ಸಿಗೆ ಸಂಬಂಧಿಸಿರೋನು. ನಮ್ ಪ್ರಪಂಚದಲ್ಲೇ ಫಸ್ಟ್ ಮನೋವೈದ್ಯ ಅಂತ ಹೇಳಿದ್ರು ತಪ್ಪಾಗಲ್ಲ. ಶ್ರೀಕೃಷ್ಣ ತನ್ನ ಪ್ರೀತಿಯ ಹೆಂಡತಿ ಸತ್ಯಭಾಮಗೆ ಒಂದು ಕಂಠಿಹಾರನ ಪ್ರೆಸೆಂಟ್ ಮಾಡ್ತಾನೆ. ಭಗವಂತ ಕೊಟ್ಟಿರೋ ಕಂಠಿಹಾರ, ಅದರಲ್ಲಿ ದಿವ್ಯವಾದ ಶಕ್ತಿ ಪ್ರಭೆ ಎಲ್ಲ ಇರುತ್ತೆ. ಅದನ್ನ ಸತ್ಯಭಾಮೆ ಖುಷಿಯಿಂದ ತುಟ್ಕೊಂಡು ದ್ವಾರಕ ಪೂರ್ತಿ ಓಡಾಡ್ತಾಳೆ. ಒಂದು ವಾರ ಆದ್ಮೇಲೆ ಶ್ರೇಷ್ಠವಾದ ಆಭರಣ ಮಾಡೋನೊಬ್ನು ಬರ್ತಾನೆ. ಬಹಳ ಅಪರೂಪದ ಆಭರಣ ತಜ್ಞ ಅವನು. ಸಾಕ್ಷಾತ್ ಸರಸ್ವತಿಯೇ ಆ ಆಭರಣ ಮಾಡೋನ್ಗೆ ಅನುಗ್ರಹ ಕೊಟ್ಟಿರ್ತಾಳೆ. ಅವನು ದ್ವಾರಕಾಗ್ ಬಂದು ಸತ್ಯಭಾಮೆ ತೊಡ್ಕೊಂಡಿದ್ದ ಕಂಠಿಹಾರ ನೋಡಿ ಚಾಲೆಂಜ್ ಮಾಡ್ತಾನೆ. ಇದೇ ತರದೊಂದು ಕಂಠಿಹಾರನ ನಾನು ತಯಾರಿಸ್ತೀನಿ, ಸೇಮ್ ಟು ಸೇಮ್ ಇರುತ್ತೆ, ಒಂದು ಸಾಸಿವೆ ಕಾಳಿನಷ್ಟು ಡಿಫ್ರೆನ್ಸ್ ಇರೋದಿಲ್ಲ ಅಂತ ಹೇಳ್ತಾನೆ. ಆಗಲ್ಲ ಅಂತ ಸತ್ಯಭಾಮೆ ಹೇಳ್ತಾಳೆ. ಆಗತ್ತೆ ಅಂತ ಅವನ್ ಹೇಳ್ತಾನೆ. ಕೊನೆಗೆ ಕೃಷ್ಣ ಒಪ್ಪಿಗೆ ನೀಡ್ತಾನೆ. ಒಂದೇ ದಿನದಲ್ಲಿ ಸತ್ಯಭಾಮೆ ಹತ್ರ ಇರೋ ಕಂಠಿಹಾರದ ತರಾನೇ ಇನ್ನೊಂದು ಹಾರನ ತಯಾರಿಸ್ತಾನೆ. ಒಂಚೂರು ವ್ಯತ್ಯಾಸ ಇರೋದಿಲ್ಲ. ಕೊನೆಗೆ ಅದರಲ್ಲಿ ಅಸ್ಲಿ ಯಾವುದು ನಕಲಿ ಯಾವುದು ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಆಗ ಕೃಷ್ಣ 2 ಹಾರನ್ ತಗೊಂಡು ನೆಲಕ್ಕೆಸಿತಾನೆ. ಆಗ ಕೃಷ್ಣ ಕೊಟ್ಟಿರೋ ಕಂಠಿಹಾರ ಮಾತ್ರ ಉಳ್ಕೊಳ್ಳುತ್ತೆ. ಆ ಆಭರಣ ಮಾಡೋನ್ ತಯಾರಿಸಿದ ಕಂಠಿಹಾರ ಪುಡಿ ಪುಡಿಯಾಗುತ್ತೆ. ಆಭರಣ ಮಾಡೋನ್ಗಿದ್ದ ಅಹಂಕಾರ ಅಳ್ಸೋಗುತ್ತೆ. ಆಗ ಕೃಷ್ಣ ಹೇಳ್ತಾನೆ, ಅಸ್ಲಿಗೆ ನಕಲಿಯನ್ನ ಸೃಷ್ಟಿಸಬಹುದು, ಆದ್ರೆ ಅಸ್ಲಿಯಾಗಿರೋದು ಮಾತ್ರ ಸ್ಥಿರವಾಗಿ ಉಳ್ಕೊಳ್ಳುತ್ತೆ. ಆಗ ನಕಲಿನ ಪರಿಶೀಲಿಸಿದಾಗ ಕೊನೆಗುಳಿಯೋದು ಅಸ್ಲಿ ಮಾತ್ರನೇ. ಸೊ ಅಸ್ಲಿ ಯಾವುದು ನಕಲಿ ಯಾವುದು ಅನ್ನೋ ಪ್ರಶ್ನೆ ಬಂದಾಗ ಪರೀಕ್ಷಿಸೋದೇ ಬೆಟರ್ ಮೇಡಮ್. ಈ ವಿಚಾರದಲ್ಲೂ ಹಾಗೆ.